ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಕೊರೊಯ್ ಮೀನಿದ ಫ್ರೈ ಮಾಡೋ ಅಂದ ಕೊಡೊಯ್ನೇನೆ. ಇದು ಕೊಡೊಯ್ಗಿಂತ ದೊಡ್ಡದಿಪ್ಪದ, ಅದಕ್ಕೆ ಕೊರೊಯ್ ಅಂತ ಅಂದ್ರು. ನಿಮ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಷ್ಟು ಹೊಡೆದ ನನ್ ಸಿಕ್ಕದಲ್ಲ, ದುಡ್ಡು ತಗ ಬಂದದ 2 kg 400 ಗ್ರಾಮ್ ಇತ್ತು. ಇದ್ರದ್ದು ಫ್ರೈ ಮಾಡೋ. ಫಸ್ಟ್ ಈಗ ಕೊಚ್ಚು ಹಾಯ್ಕಂಡು ಇದ್ರ ಮತ್ತೆ ಇದ್ರದ್ದು ಇದನ್ನು ಕೊಟ್ಟು ಮಾಡ್ತಿದ್ರೆ ಭಯಂಕರ ಕಷ್ಟ. ಈ ಥರ ಎಲ್ಲ ಕಟ್ ಮಾಡೋದು ನೀವೆಲ್ಲ ಕಂಡಿದೆ. ಹೋರಿ ನನಗೆ ಮತ್ತೆ ನೋಡಿ ಹಬ್ಬ. ಇದು ಒಂದು ಕಟ್ ಮಾಡಿದ್ರೆ ಇಷ್ಟು ಹೋಗ್ಬೋದು. ತಿಂದ್ರಲ್ಲ ನಮ್ಗೆ ಕಾಲ್ ಬರ್ತಾ ಲಾಸ್ಟ್ 20 ಲಾಸ್ಟ್ 20 मोबाइल आता है डोलगढ़ में मोबाइल आता है वो 8 नंबर कितने बज गए 20 नहीं चलो और देखिए तार हेलो हां यार कितने बजे रे राव गार्ड ना दे ये लाग रहा है मेरा नंबर आज ना बदलता गुरु का चल अच्छा हां ये हो ना ये ले तो सर क्या सर के बड़ा मास है ताकि चल का ये ले हां ताकि चल वर्ड में और डाउन में चल ಇಲ್ಲ ಸ್ವಲ್ಪ ದರ್ಸ ಇಲ್ಲ ಸ್ವಲ್ಪ ದರ್ಸ ಇಲ್ಲ ಇಲ್ಲ ಅದೇ ನೀನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಬೇರೆ ಅಂತ ಇಲ್ಲ ಕಾಲ್ಸಿರುತ್ತೆ ಕಾಲ್ಸಿರುತ್ತೆ आणि कसं मग सगळ्या काय
असा कीचड एक मसाला ಕಟ್ ಮಾಡಿದ್ರೆ ಭಯಂಕರ ಕಷ್ಟ ಇದೆ. ಅದು ಕೊರವ ಅದು ಅವ ಬೇರೆ ತಗೊಂಡಿದ್ದ ಫ್ರೈ ಮಾಡೋದು ಸಮುದ್ರ ಇದಿತ್ತಲ್ಲ ಹಳಿ ಭಾಗದ ಹತ್ರ ಕಲ್ಲು ಹತ್ರ ಬಾಲಿ ಕಟ್ತಾರೆ. ಕಲ್ಲು ಹತ್ರ ಬಾಲಿ ಕಟ್ತಾರೆ. ಒಂದು ಕೆ ಜಿ 400 ರೂಪಾಯಿ ತಗೊಂಡಿಲ್ಲ. 2 ಕೆ ಜಿ ಇತ್ತು. ಅವ್ರನ್ನ ತೋರ್ಸಣೆ ಅವ್ರನ್ನೆಲ್ಲ सुरू कातीला म्हणायचे मी अरे नाही ना काही ना बोन गेलेले ओढ जाऊन दिसले ओढ जाऊन दिसलेले ಒಟ್ಟಿ ಪಾಕ ಮಾಡುದಿಲ್ಲ ಟ್ರೈ ಮಾಡುದು ಒಟ್ಟಿ ಪಾಕ ಮಾಡುದಿಲ್ಲ ಈಗ ಇದು ಹಂಗೆ ಮಾಡ್ಕಿದೆ ಫಸ್ಟ್ ಇದು ಎದುರು ರಾತ್ರಿ ಇಲ್ಲ ಇದು ಈಗ ಇದ್ರದ್ದು ಒಳ್ಳೆ ಸ್ಲೈಸ್ ಪೀಸ್ ನೋಡೋಕೆ ಆಗ್ತಿಲ್ಲ. ಸೊ
ಇವಾಗ ಒಳ್ಳೆ ಹೆವಿ ಹಾರ್ಡ್ ಇತ್ತು, ಕಟ್ಟು ಮಾಡೋದು ಭಯಂಕರ ಕಷ್ಟ ಇತ್ತು. ಚೂರಿಯನ್ನು ಹೊಯ್ತಿದೆ ಅಜ್ಜೆ. ಬರೀ ಒಂದು ಮೂರು ಇದು ಅಲ್ಲಿ ಇನ್ನು ಇವ್ರದ್ದು ಮೀನ್ಸ್ ಎಲ್ಲ ಇಲ್ಲ. ಇದು ಕಣಿ ಪೀಸ್ ಕಣಿ ಒಂದೊಂದು ಸೋಲ್ ತೊಡೋದು ಪೀಸ ಇಷ್ಟು ಪೀಸ್ ಇತ್ತು, ಒಂದು 4-5 ಪೀಸ್ ಅಷ್ಟೇ. ಇದನ್ನ ಈಗ ಮತ್ತೆ ಈಗ ಇದನ್ನು ಕಟ್ ಮಾಡೋಕೆ ಎಡಿ ನನಗೆ, ಅದಕ್ಕೆ ಅಮ್ಮಿ ಕಟ್ ಮಾಡ್ತೀವಿ. ಇನ್ನು ಈಗ ಸ್ನಾನ ಮಾಡಿ ಪಟ್ಟ ಮಸಾಲೆ ಹಾಕಿಡು, ಒಳ್ಳೆ ಫ್ರೈ ಮಾಡು. ಗಾರ್ಲಿಕ್ ಪೇಸ್ಟ್ ಅದು ಇದನ್ನ ಹಾಕಿ ಒಂದು ಮಸಾಲ ರೆಡಿ ಮಾಡಿ ರವಾ ಫ್ರೈ ಮಾಡೋರು. ರವಾ ಫ್ರೈ ಬಿತ್ಕೊಂಡು ಮತ್ತೆ ನೆಗಿ ಕಣ್ರಿ, ನಿಮ್ಗ ಆ ಭಾಷೆ ಸಬ್ ಟೈಟಲ್ ಹೇಳ್ರಡಿಲ್ಲ. ಅದು ಸುಮಾರು ಇರ್ತಾರೆ ಹಿಂಗಿದ್ದು ಎಂತದ 1 kg ಇರ್ತಾರೆ, ಒಂದಲ್ಲ ಒಂದಿನ ಇದೇ ತರ ಮೀನು ಅಪ್ನಿಗೆಲ್ಲ 5 kg ಸಿಕ್ಕಿದವು. 5 kg ಒಂದೇ ಮೀನು. ನಿನ್ನೇನು ಹೀಗೆ
ಉಪ್ಪಾಗದೆ ಅಂತ ಗೊತ್ತಾ ನಿನ್ನೆ ಅನ್ನ ಒಂಚೂರು ಇದಾಯ್ತಂತ ಹೇಳ್ತಲ್ಲ, ಚಪ್ಪಿ ಆಯ್ತಂತ. ಅನ್ನಕ್ಕೆ ಉಪ್ಪು ಹಾಕಲ್ಲ ಅಮ್ಮ, ಎಲ್ಲ ನೆನಪು ಆಯ್ತ. ಆಮೇಲೆ ಮತ್ತೆ ಜಾಸ್ತಿ ಎಲ್ಲ ಎಂತಿಲ್ಲ, ಮಡಕಿಲ್ಲ. ಫಸ್ಟ್ ಟೈಮ್ ಮಾಡ್ದಿ, ಮತ್ತೆ ಪುನಃ ವಾಪಸ್ ಮಾಡ್ತೀವಿ 1 kg ತಕವ. ಆ ಬಿರಿಯಾನಿ ಸಮ ಆಪುದಂಗ ಬಿಡುದಿಲ್ಲ, ಪರ್ಫೆಕ್ಟ್. ಯಾವ್ದಾರ ಅಂದ್ರೆ ಹೋಟ್ಲ ತಿಮ್ಮೋ ತರ ಆಯ್ತು, 100ಕ್ಕೆ 100 ಆಯ್ತು. ಇವರು 10ಕ್ಕೆ 5 ಕೊಟ್ಟಿರ ಅದಕ್ಕೆ. ಲಿಂಬು ಹಾಕಿತ್ತೇನಲ್ಲ, ಇದು ಫಸ್ಟ್ ಟೈಮ್ ತಿಂತಿದ್ದಿ ಮೀನೀಗ ನಾವು. ಅಮ್ಮ ತಿಂದಳ, ಅಮ್ಮ ಹೇಳ್ತಾಳ ಲಾಯ್ಕಾತ್ ಅಂತಿದ್ದಾಳ. ಇಷ್ಟು ದಿನ ನಾನೆಲ್ಲ ಮೀನೆಲ್ಲ ಎಂತ ದುಡ್ಡು ತಗೊಬಂದಲ್ಲ, ಬೈತಿದ್ದೀರಿ. ಅಷ್ಟು ದುಡ್ಡು ಜನಕ್ಕೆ ತಗೊಬಂದೆ ನೀನು, ಹಿಂಗ್ ದುಡ್ಡೆಲ್ಲ ಇತ್ತು, ಹಿಂಗ ಸಂಭವಿಸಿದ್ರು. ಇವತ್ತಂತೂ ಒಬ್ರು ಮಾತಾಡ್ಲಪ್ಪ ಅದಕ್ಕೆ ಹೇಳಿ ಲಾಯ್ಕ್ ಹತ್ತಿ ಮುಖ್ಯ. ಈಗ ಊರ್ ಕಳ್ಳಿ ಇಬ್ರಿಗೂ ಆ ಸೌಕರ್ಯಕ್ಕೂ ಹಂಗೆ ಉದಿತ್ ಲಾಯ್ಕ್ ಇತ್ತಂತ. ಇದ ಕೊಡೋಯ್ ತಮ್ಮ, ಕೊಡೋಯ್ಗಿಂತ ದೊಡ್ಡದಾದ ಇದಲ್ಲ, ಇದು ಹೆಸರ. ಇದು ದೊಡ್ಡ ಕೊಡುವಾಯ್, ಸಣ್ಣದಿದ್ರೆ ಕೊಡುವಾಯ್, ದೊಡ್ಡದಿದ್ರೆ ನಾವು ಹೆಸರಂತ ಬೈದ್ರು ಕೊರ್ವಾಯ್. ಕೊಡುವಾಯಿನ ಮೇಲ್ ಹೊರೆ ಕೊರ್ವಾಯ್, ಕೊರ್ವಾಯಿನ ಮೇಲ್ ಹೊರ ಮತ್ತೆ ಅಂತ ಮೀನು 10 kg ಸಿಕ್ರಿ ಅಂತಮ್ಮ. ಅದೇ ಮೀನು ಎಂತ ಮೀನು ಇವಾಗ ಕಾಮೆಂಟ್ ಮಾಡಿ ಹೇಳಿ ಅಂತ. ಈಗ ಫ್ರೈ ಮಾಡು ರೆಡಿ ಆಯ್ತು. ಆಗಲೇ ಮಾಡ್ತಿತ್ತು, ಈಗ ಅವ ತಗೊಂಡ್ಬೇಡ ಬರೀ ಸಾಂಗ್ ಆಯ್ತು. ಸಾಂಗ್ ಕೊಯ್ಬೇಡ ಕರೆಕ್ಟ್ 2:30 ಆಯ್ತು, 2:35 ಆಯ್ತು. ಈಗ ಎದ್ದು ಈಗ ಫ್ರೈ ಮಾಡ್ತಿದ್ದೆ, ಅದಕ್ಕೆ ಈಗ ನಮ್ಗೆ ಹಿಡ್ಕೊಂಡಿತ್ತಿದ್ರೆ ಇಲ್ವಾ. ಈಗ ಫ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ಕ. ಅಂತಿಲ್ಲ ಆಮೇಲೆ ನೀ ಆಲ್ರೆಡಿ ಮಾಡಲ್ಲ ಅದು ನಿನಗೆ ಕಾಣಕ್ಕಂದ್ರೆ ಮತ್ತೆ ಸ್ವಲ್ಪ ಜನ ಫ್ಯಾನ್ಸ್. ಅಯ್ಯೋ ನಿಮ್ ತಂಗಿನ ತೋರಿಸಿ ತಂಗಿ ಕಂಡ್ರೆ ಅಯ್ಯೋ ನನ್ನ ಫೋಟೋವೇ ತೆಗಿಬಿಡ, ನನ್ನ ವಿಡಿಯೋ ತೆಗಿಬಿಡ. ನೀ ಅಗ್ಗ ಅಮ್ಮ ಯಾರದಮ್ಮ? ಮೊನ್ನೆ ನಾನು ಮೀನ್ ತಿಂತಿಲ್ಲ, ಫ್ರೈ ತಿಂತಿಲ್ಲ, ಏನು ತಿಂತಿಲ್ಲ, ಮಾಂಸ ತಿಂದಾಳ ಇಂದ ಆಯ್ತಾ? ಮತ್ತೆ ಎಂತ ಗಮ್ರ ಡೈಲಾಗ್ ಹೊಡೋದು ಇಡೀ ಒಂದ್ ಮುಕ್ಕೆಲ್ಲ ತೋರಿಸ್ತೆ. ಇದನ್ನೆಲ್ಲ ಫಸ್ಟ್ 1 ಪೀಸ್ ಬೇಕಂತ ಆಯ್ತಮ್ಮ. ಜನ ಕಂಡೆ ಪೀಸ್ ಕಂಡೆ ಇದೇ ಹೋದ ಸೀದಾ 700 ರೂಪಾಯಿ, 770 ರೂಪಾಯಿ ಆಯ್ತು. ಒಬ್ಬ ಅಂದ್ರೆ ಅವ್ರ ಮೀನ್ ಇಡೋದಲ್ಲ. ಅದು ನಮ್ಮಲ್ಲಿ ರವಿ ಕಮ್ಮಿ ಅಷ್ಟೇ ನೋಡಿದೆ. ಒಳ್ಳೆ ಮಾತಾಡ ಹೇಳಿದ್ವಿ ಮತ್ತೆ. ಎಂತಕ್ಕಂದ್ರೆ ಸ್ವಲ್ಪ ಹೊತ್ತಾಯ್ತ, 11:30 ಇಟ್ಟದ್ದು, 12:30, 1, 1:30, 3, 7:30, 3 ಗಂಟೆ ಮೇನೇಜನಾಗಿತ್ತ. ಇದು ಖಾಲಿ ಇತ್ತು. ಕರೆಕ್ಟ್ ಅದು ಎಂತ ನೀವು ತೋರಿಸೋದು
ಟೊಮೆಟೊ ತಿನ್ನ ಸಣ್ಣಕ್ಕೆ ಜಬರ್ದಸ್ತ್ ಆಗಿ ಬರ್ತಿದೆ ಫ್ರೈ. ಅವನಿಗೆಲ್ಲ ಫ್ರೈ ಬೇಡ ಅಲ್ಲಿ ಬೇಡ ಬೇಡ. ಆಮೇಲೆ ಹೇಳಿ ನೀವು ಅವನಿಗೆ ಕೊಡ್ತೀನಿ ಬೇಡ ಅಪ್ಪನಿಗೆ ಕೊಡ್ತೀನಿ ಬೇಡ ಅಂದ. ಅಪ್ಪನಿಗೆ ಕೊಡ್ತೀನಿ ಬೇಡ ಅಂತ ಯಾರು ಹೇಳಲಿ ಇಷ್ಟೊಳಗೆ, ಬರೀ ಅವನಿಗೆ ಕೊಡ್ತೀನಿ ಬೇಡ ಅಂತಾರೆ. ಪಾಪ ಅಪ್ಪ ಹೇಳ್ತಿದ್ದೆ ಅಪ್ಪನಿಗೆ ಕೊಡ್ಲ, ಅಪ್ಪನೂ ತಿಂತಿಲ್ಲ. ನಾ ಮಾಡೋದು ಫ್ರೈ ಯಾರೂ ತಿಂತಿಲ್ಲ. ಇವು ಏಡೇ ತಿಂಬೋದು ಎಂತಂದ್ರೆ ಇವ್ರಿಗೆ ಅದು ಒಂಚೂರು ಅವರು ಗೊತ್ತಿತ್ತು ಫ್ರೈ ಲೈಕ್ ಆಗ್ತಾನೆ. ಅವ್ರೆಂತ ಗೊತ್ತಾನೆ ಹಿಂದೆ ಫ್ರೈ ಮಾಡಿದ್ರೆ ಸಮ ಬೇವುದಿಲ್ಲ, ಲೈಕ್ ಎಪ್ಪುದಿಲ್ಲ, ಹೊಟ್ಟೆ ಆಳ್ತಾನೆ ಡೈಲಾಗ್ ಹೊಡಿ. ಇವತ್ತು ಯಾರು ಹೊಡೋದಿಲ್ಲ ಕಾಣಿಬೇಕಾರೆ. ಅದಕ್ಕೆ ಹೇಳಿ ಈ ಥರ ಮೀನಿಗೆ ತಿಂತಿದ್ದವ್ರು ಎಷ್ಟು ವರ್ಷ ಹರ್ಕೊಂಡು ಕಥಾ ಕಾಲ ಹರ್ಕೊಳ್ಳಿ ತಿಂತಿದ್ದಾರೆ ಅಲ್ಲಮ್ಮ. ಕಂಡ್ರೆ ಬ್ಯಾಗ್ ರೈತ ತಾಯಿನಿಗೂ ಬೇಡ ಅಂತ ಇದ್ದಾರೆ. ತಾಯಿ ಬೇಡ ಅದ ಬೇಕಾ ಅದೇ ಹೆಂಗೆ ಅಲ್ಲ ನೀನ ಅಲ್ಲ ಓಡಿ ಒಬ್ಬಿ ಅಂತ ಅದ ಹಿಡ್ಕೊ ಇಡ ನೀನ ಅಲ್ಟ್ರಾ ಮಾಡಲ್ ಹೋದ ಹಂಗಾರೆ ಇದು ಕ್ಯಾಮ್ರಾ ಇಟ್ಕೊಂಬೇಡ. ಈ ಹೆಣ್ಣಿ ಬಾಸಿ ಬರ್ತಿಲ್ಲ ಕಾಣ್ಲಾಕ. ಒಂದೊಂದು ಪೀಸ್ ಹೆಂಗಿತ್ತಂದ್ರೆ 200-400 ಇತ್ತ. ಅದರ ಮಂಡಿ ತೆಗೆದು ಒಂದು 500 ಗ್ರಾಮ್ಸ್ ಮಂಡಿ ಹೋಯ್ತಾನೆ ಹೇಳ್ತಾನೆ. ಅಷ್ಟು ಉಳದ ಒಂದ್ ಸ್ವಲ್ಪ ಇದು ಹಾರೆ 200-400 ಅಂದ್ರೆ 1.5 kg ಅಷ್ಟು ಬರೀ ಮಾಂಸ ಇದ್ರಾಗಿತ್ತು. ಇದೊಂದು ಇದ್ರಾಗ ಎಷ್ಟಿತ್ತು 1 2 3 4 ಸಿಕ್ಕಿತ್ತು. ಇದು 1 7 ಇದು ಇತ್ತು ಕಾಣಿ ಒಂದು 100 ಗ್ರಾಮ್ ಮೇಲೆ ಇತ್ತು. ಇದು ಒಂದು ಒಳ್ಳೆ ಈಗ ಫ್ರೈ ಮಾಡಿ ಮಾಡುವ ಈಗ. ಎಣ್ಣೆ ಕಮ್ಮಿ ಆದ್ರೆ ಕೆಮ್ಮತ್ತುರು, ಎಣ್ಣೆ ಜಾಸ್ತಿ ಆದ್ರೆ ಕೆಮ್ಮತ್ತುರು. ಇದೀಗ ಮೇಲೆ ಸುತ್ತೋದನ್ನ ನೆನ್ಸ ಮಾಡಿ, ಯಾಕಂದ್ರೆ ಅಡಿ ಮಾಂಸದ ಪಟ್ಟು ಬೇಯೋದಿಲ್ಲ. ಈಗ ಇದು ಮೇಲೆ ಸುತ್ತಪ್ಪಂಗೆ ಆಗ್ತದೆ. ಬೇಗ ಬನ್ನಿ ನೀವು ಮಾಡ್ಕೊಂಡು ಸುತ್ತೊಂದು ತೊಗೊಂಡು ಬಂದಾಗ ಒಂದು ಇದು ಬೇಕಿತ್ತು. ಈಗ ಈಗ ಎಲ್ಲ ಬೇಸ್ ಯಾರು ಕೂಡ ತೋರಿಸ್ಬೇಕಂತ
ಇದಾತ ಬಂತ ಈಗಲೇ ಕರೆಂಟ್ ಹೋಯ್ತು ಸರ್ ಫ್ರೈ ಹಾಕಿ ಬಿಟ್ಟಿದೆ ಇದೀಗ ನನಗೆ ಟೇಸ್ಟ್ ಕಂಬ ಮತ್ತೆ ಆಯ್ತು ಈಗ ಹಾಕೊಂಡು ಕೋಳಿ ಸಾರು ಅನ್ನ ಫ್ರೈ ಹಾಕೊಂಡು ಒಂದು ಬಡ್ಜರಿ ಪ್ಯಾಟಿಂಗ್ ಮಾಡೋ ಹೆಂಗಿತ್ತು ಅಂತ ನಾನು ಹೇಳ್ತೇನೆ ಮತ್ತೆ ಟೇಸ್ಟ್ ಅಷ್ಟೇ ಕೊಬ್ಬಳಿ ತುಂಬ ಕೊಬ್ಬಳಿ ಸವ ಟೇಸ್ಟ್ ಇರುತ್ತೆ ಈಗ ಅದು ಪೀಸ್ ತಿಂಬ ಉಡುವೆ ತಿಂತಲೂ ಆಯ್ತಿತ್ತು ಬಾಯಲ್ಲಿ ನೀರು ಇಷ್ಟು ಎಫರ್ಟ್ ಹಾಕಿ ಮಾಡೋದಕ್ಕೂ ತಿಮ್ಮತ್ತಿಗೆ ಒಳ್ಳೆ ಅನ್ಕೊಳ ಖುಷಿಯೂ ಖುಷಿ ಈಗ 3 ಗಂಟೆ ಆಯ್ತು ಊಟ ಮಾಡೋಕ್ಕೆ ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್